ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಇವತ್ತು ಶಿವರಾತ್ರಿ, ಬಟ್ ಯಾರು ವರ್ಕರ್ಸ್ ಇಲ್ಲ. ನಮ್ಮ ಭಯ್ಯ ಅವ್ರು ಬಂದಿದ್ದಾರೆ, ಅಂದರೆ ಮಿಷಿನ್ ವರ್ಕ್ ಮಾಡ್ತಿದ್ದಾರೆ. ಅವರು ರೆಗ್ಯುಲರ್ ಆಗಿ ಬರ್ತಾರೆ. ಅವರಿಗೆ ಸಂಡೇ ಒಂದಿನ ಅಷ್ಟೇ ರಜೆ ಇರೋದು. ಅವ್ರು ಯಾವಾಗಲೂ ಬರ್ತಾ ಇರ್ತಾರೆ. ಇವತ್ತು ಮತ್ತು ವರ್ಕರ್ಸ್ ಯಾರೂ ಬಂದಿಲ್ಲ, ಎಲ್ಲೆಲ್ಲೋ ಹೋಗಿದ್ದಾರೆ ಹೊರಗಡೆ. ಸೊ ಹಾಗಾಗಿ ಭಯ್ಯ ಆಲ್ರೆಡಿ 3 ಬ್ಲೌಸ್ ಡಿಸೈನ್ ಮಾಡಿದ್ದಾರೆ ನೋಡಿ. ಇದೊಂದು ಮದುವೆ ಅವ್ರದ್ದೇನೆ, ಇದನ್ನು ಮದುವೆ ಹುಡುಗಿ ಅವರ ಸಿಸ್ಟರ್ದು. ಆ್ಯಕ್ಚುಲಿ ಸ್ಲೀವ್ ಡಿಸೈನ್ ಬಂದು ಈ ಥರ ಇದೆ. ಅಲ್ಲಲ್ಲಿ ಡಾಟ್ ಬರುತ್ತೆ, ಸೆಂಟ್ರಲ್ ಲೈನ್ಸ್ ಬರುತ್ತೆ. ಇವಾಗ ಊಟಕ್ಕೆ ಹೋಗಿದ್ದಾರೆ, ಬಂದ್ಬಿಟ್ಟು ಮಾಡ್ತಾರೆ. ನೆಕ್ಸ್ಟು ಇದೊಂದು ಬ್ಲೌಸ್. ಆ್ಯಕ್ಚುಲಿ ಇದು ಟೈಲರ್ದು. ನೆನ್ನೆ 4 ಬ್ಲೌಸಸ್ ತಂದು ಕೊಟ್ಟಿದ್ರು ಅವರು ನೋಡಿ. ಟೈಲರು 4 ಬ್ಲೌಸ್ ತಂದು ಕೊಟ್ಟಿದ್ರು. ಅದರಲ್ಲಿ 3 ಬ್ಲೌಸು ನೆನ್ನೆನೇ ಮಾಡಿ ಕೊಟ್ಟು ಕಳಿಸಿದ್ವಿ, ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ. ಇದು ಬಂದು 4ನೇದು ಬ್ಲೌಸು. ಏನಿಲ್ಲ, ಸ್ಲೀವ್ಸಿಗೆ ಈ ಥರ ಲೋಡಿಂಗ್ ಕೊಟ್ಟು ಅಲ್ಲಲ್ಲಿ ಬುಟ್ಟ ಇಟ್ಟಿರೋದು. ಇವಾಗ ಮಾಡ್ತಾ ಇದ್ದಾರೆ. ಇನ್ನು ಅವರು ಊಟಕ್ಕೆ ಹೋದ್ರು, ಇವಾಗ ಬರ್ತಾರೆ ನೋಡಿ. ಆ್ಯಕ್ಚುಲಿ ಮದುವೆ ಬ್ಯುಸಿ ಇರೋದ್ರಿಂದ ನಾನು ಶಾಪಿಗೆ ಬಂದಿದ್ದೀನಿ. ಅಲ್ಲೂ ಕೂಡ ಹಾಕ್ತಾ ಇದ್ದೀನಿ, ಯಾಕಂದರೆ ನನ್ನದೇ ಮದುವೆ ಬ್ಲೌಸ್ಗಳು ತುಂಬ ಇತ್ತು. ಮತ್ತು ಇನ್ನೊಬ್ರದ್ದು ಸಾಟರ್ಡೇನೇ ಕೊಡಬೇಕು, ಅವರು ಟೆಲಿಕಾಸ್ಟ್ ಕೊಡಿ ಅಂತ ಇದ್ದಾರೆ. ಆ್ಯಕ್ಚುಲಿ ಎಂಗೇಜ್ಮೆಂಟಿಗೆ ಅಂತಲೇ ಕೊಟ್ಟಿದ್ದಾರೆ ಸುಮಾರು. ಲಾಸ್ಟ್ ಟೈಮು ಸ್ಟಿಚ್ ಮಾಡಿಕೊಟ್ಟಿದ್ದೆ, ಮತ್ತೆ ತಂದು ಕೊಟ್ಟಿದ್ದಾರೆ. ಅವ್ರದ್ದು ಒಂದು 15 ಬ್ಲೌಸ್ ಮೇಲೆ ಇರ್ಬೋದು. ಅವ್ರದ್ದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಈಗ ಮತ್ತೆ ಅದಕ್ಕಿಂತ ಮುಂಚೆ ಕೊಡಬೇಕಾಗಿರೋದು 20 ಬ್ಲೌಸು. ಅದು ಎಲ್ಲ ಮದುವೆದು ಎಲ್ಲ ವರ್ಕ್ ಬ್ಲೌಸಸ್ಸು ಹ್ಯಾಂಡ್ ವರ್ಕಿಗೆ ಕೊಟ್ಬಿಟ್ಟು ಬಂದಿದ್ದೀನಿ. ಅದು ಕೂಡ ಮಾಡಬೇಕು. ಹ್ಯಾಂಡ್ ವರ್ಕಿಗೆ ಕೊಟ್ಟಿರೋದು ಗೋಲ್ಡನ್ ಕಲರ್ ಸ್ಯಾರಿಗೆ ರೆಡ್ ಕಲರ್ ವೆಲ್ವೆಟ್ ಮೇಲೆ ಹ್ಯಾಂಡ್ ವರ್ಕ್ ಮಾಡ್ಸೋಕೆ ಹೇಳಿದ್ದೆ. ಸೊ ಹಾಗಾಗಿ ಹ್ಯಾಂಡ್ ವರ್ಕಿಗೆ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಆಗಿದೆ. ಎಲ್ಲ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಇವತ್ತು ನೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೈಟಿಗೂ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡೋಣ ಅಂತ ಒಂದು 20 ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ವಿ. ಯಾರೂ ಬಂದಿಲ್ಲ, ವರ್ಕರ್ಸು ಯಾರೂ ಬಂದಿಲ್ಲ. ಮೀನಮ್ಮ ಒಬ್ಬರು ಬಂದಿದ್ರು, ಅವರು ಊಟ ಕೊಟ್ಟು ಬರೋಕ್ಕೆ ಅಂತ ಹೋದರು. ಇವಾಗ ಬರ್ತಾ ಇದ್ದಾರೆ ಜಸ್ಟು. ಅವರು ಇದು 1-2 ಬ್ಲೌಸಿಗೆ ಹುಕ್ಸ್ ಹಾಕಿ ಸ್ಯಾರಿ ಜಿಗ್ಜಾಗು ಪಾಲು ಮಾಡೋದಿತ್ತು. ಅವರೊಬ್ಬರೇ ಬಂದಿರೋದು ಇವತ್ತು, ಯಾರೂ ಬಂದಿಲ್ಲ. ಈಗ ಬಂದರು, ಅದು ಪಾಪ ಊಟ ಕೊಟ್ಬಿಟ್ಟು ಬಂದರು. ಇವಾಗ ನಮ್ಮ ಮಿಷಿನ್ ವರ್ಕ್ ಮಾಡೋರು ಹೋಗಿದ್ದಾರೆ ನೋಡಿ. ಆ್ಯಕ್ಚುಲಿ ಇವತ್ತೇನಂದರೆ ನೋಡಿ, ನಾನು ಈ ಸ್ಯಾರಿ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಬಂದುಬಿಟ್ಟು ನನ್ನ ಹತ್ರನೇ ಇರೋ ಸ್ಯಾರಿ. ಮೊನ್ನೆ ನಾನು ಒಂದು ಫಂಕ್ಷನಿಗೆ ವೇರ್ ಮಾಡಿದ್ದೆ. ಅವಾಗ ತುಂಬ ಜನ ಕೇಳಿದರು ಈ ಸ್ಯಾರಿ ಇಲ್ವಾ ಅಂತ ಹೇಳಿ, ಮತ್ತು ಇದರಲ್ಲಿ ಕಲರ್ಸ್ ಇದೆಯಾ ಅಂತಲೂ ಕೇಳಿದರು. ನಾನು ವೇರ್ ಮಾಡಿರೋ ಸ್ಯಾರಿ ಪರ್ಪಲ್ ಕಲರ್ ಸ್ಯಾರಿ. ಇನ್ನೊಂದು 3 ಕಲರ್ಸ್ ಅಷ್ಟೇ ಇರೋದು ಇದರಲ್ಲಿ. ಆ್ಯಕ್ಚುಲಿ ಈ ಸ್ಯಾರಿ ಇದು ಬಂದುಬಿಟ್ಟು 3ನೇದು. ಇನ್ನು 2 ಸ್ಯಾರಿ ಸೇಲ್ ಆಯಿತು. ಮೊನ್ನೆ ಮದುವೆಗೆ ಅಂತೇಳಿ ಅರ್ಜೆಂಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ವಲ್ಲ, ಅವ್ರಿಗೆ ಕೂಡ ಸೇಮ್ ಸ್ಯಾರಿ. ಅವ್ರ ಫೋಟೋ ಕಳಿಸಿದ್ದಾರೆ, ಹಾಕ್ತೀನಿ ಫೋಟೋ. ಅವ್ರಿಗೂ ಸೇಮ್ ಸ್ಯಾರಿ, ಮತ್ತು ಅವ್ರಿಗೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರಲಿಲ್ಲ. ಇದಕ್ಕೂ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರಲಿಲ್ಲ. ನಾನು ಕಾಂಟ್ರಾಸ್ಟ್ ಮಾಡ್ಕೊಂಡಿರೋದು. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ಇದನ್ನು ಸೆಲೆಕ್ಟ್ ಮಾಡಿ ಇಟ್ಟು ಹೋಗಿದ್ದಾರೆ. ಬಟ್ ಅವ್ರು ಕನ್ಫ್ಯೂಷನಲ್ಲಿದ್ದಾರೆ, ಇದಾ ಮತ್ತು ಅದಾ ಅಂತ. ಗೊತ್ತಿಲ್ಲ ಯಾವತ್ತು ತಗೋತಾರೆ ಅಂತ ಹೇಳಿ. ಅವರ ಫ್ರೆಂಡಿಗೇನೆ ಇದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ನಲ್ಲ, ಸೊ ಹಾಗಾಗಿ ಅವ್ರಿಗೂ ಇದೇ ಚಾಯ್ಸ್ ಮಾಡ್ತಾರೆ ಅನಿಸುತ್ತೆ. ಇದೊಂದು ಇದೆ ಸ್ಯಾರಿ. ಈ ಸ್ಯಾರಿ ಕಾಸ್ಟ್ ಬಂದು 2000 ರುಪೀಸು. ನಾನು ವೇರ್ ಮಾಡಿರೋದು. ಸಿಂಗಲ್ ಪಿನ್ ಕೂಡ ಮಾಡ್ಕೋಬೋದು ಈ ಥರ, ಇಲ್ಲ ಪ್ಲೀಟ್ಸ್ ಮಾಡಿ ಕೂಡ ಮಾಡ್ಕೋಬೋದು. ನಾನು ಲಾಸ್ಟ್ ಟೈಮ್ ಪ್ಲೀಟ್ಸ್ ಮಾಡಿದ್ದೆ, ಇವಾಗ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಹಂಗೆ ಮಾಡ್ಕೊಬಂದಿದ್ದೀನಿ ಶಿವರಾತ್ರಿ ಹಬ್ಬ ಅಂತ. ಮತ್ತು ರೆಡ್ ಕಲರಲ್ಲಿ ಒಂದಿದೆ ಸ್ಯಾರಿ ನೋಡಿ. ಇಷ್ಟೇ ಕಲರ್ಸು. ನನಗೆ ತುಂಬ ಜನ ಕೇಳ್ತಿರ್ತೀರ ಯಾವ್ಯಾವ ಸ್ಯಾರೀಸ್ ಇದೆ ತೋರಿಸಿ ಅಂತ ಹೇಳಿ. ಇಲ್ಲಿ ಬರ್ತಾರಲ್ಲ ಅವರೇ ತೊಗೊಂಡೋಗ್ತಾರೆ. ಸೊ ನಾನು ಇಲ್ಲಿ ಯಾವುದು ಸ್ಟೇಟಸಲ್ಲಿ ಮತ್ತು ಯೂಟ್ಯೂಬಲ್ಲಿ ಹಾಕೇ ಇಲ್ಲ. ಕೇಳಿದ್ದಕ್ಕೋಸ್ಕರ ಇದರಲ್ಲಿ ಯಾವ ಕಲರ್ಸ್ ಇದೆ ಅಂತ ಕೇಳಿದ್ದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಕೂಡ ಯಾವುದು ಕಾಂಟ್ರಾಸ್ಟ್ ಬಂದಿಲ್ಲ, ರೆಡ್ ಕಲರ್ ಸ್ಯಾರಿ ಇದೆ. ಇದಕ್ಕೆ ನೀವು ಕಾಂಟ್ರಾಸ್ಟ್ ಮಾಡ್ಕೋಬೋದು. ರೆಡ್ ಇದೆ, ಇದು ರೆಡ್ ಸ್ಯಾರಿ. ಇದು ನೋಡಿ, ಪಲ್ಲು ಬಂದು ಈ ಥರ ಇದೆ. ಪಲ್ಲು ಈ ಥರ ಇರುತ್ತೆ ಎಲ್ಲದರಲ್ಲೂ ಅದೇ ಥರ. ಮತ್ತು ಇನ್ನೊಂದು ಕಲರ್ ಇದೆ, ಇದು ಬ್ಲೂ
ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ನಿಮ್ಗೆ ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನೋಡಿ. ಈ ಥರ ನಾನು ವೇರ್ ಮಾಡಿದ್ದೀನಲ್ಲ ಸೇಮ್ ಅದರಲ್ಲೇ ಇದು ಬ್ಲೂ ಸ್ಯಾರಿ. ಇದು ಕೂಡ ಚೆನ್ನಾಗಿದೆ. ಇದರಲ್ಲೂ ಯಾವುದು ಕಾಂಟ್ರಾಸ್ಟ್ ಇಲ್ಲ, ನೀವು ಕಾಂಟ್ರಾಸ್ಟ್ ಮಾಡಿಸ್ಕೋಬೋದು, ಇಲ್ಲ ಇದರಲ್ಲೇ ಸ್ಟಿಚ್ ಮಾಡಿಸ್ಕೋಬೋದು. ಇದು ಕೂಡ ಬ್ಲೌಸ್ ಚೆನ್ನಾಗೇ ಇದೆ. ನಾನು ಎಲ್ಲ ಕಟ್ ಮಾಡಿಟ್ಟಿದೆ ಅದು ಬ್ಲೌಸ್ ಚೆನ್ನಾಗಿದೆ. ಇದರಲ್ಲೂ ಕೂಡ ಅಲ್ಲಲ್ಲಿ ಬುಟ್ಟ ಬಂದಿದೆ ಅಂತ ಹೇಳಿ ನೋಡಿ, ಈ ಥರ ಬುಟ್ಟ ಬಂದಿದೆ ಅಂತ ಹೇಳಿ ನಾನು ಕಾಂಟ್ರಾಸ್ಟ್ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ನನಗೆ ಕಾಂಟ್ರಾಸ್ಟ್ ಮಾಡೋಕ್ಕೆ ಇಷ್ಟ, ಸೊ ಹಾಗಾಗಿ ಹಂಗೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನೀವು ಈ ಥರನಾದರೂ ಮಾಡ್ಕೋಬೋದು, ಇದರಲ್ಲಾದ್ರೂ ಸ್ಟಿಚ್ ಮಾಡಿಸ್ಕೋಬೋದು. ಓಕೆನಾ? ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡಿ ನಿಮ್ಮದು ಕೆಲಸ. ಕಟ್ ಮಾಡಿ ಬ್ಲೌಸ್ ಇದು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಅವರು ಏನು ಮೇಡಮ್ ಇವತ್ತು ಫುಲ್ ಖುಷಿಯಾಗಿದ್ದೀರಾ? ಹೌದು, ಇವತ್ತು ಫುಲ್ ಖುಷಿಯಾಗಿದ್ದೀನಿ. ಯಾಕಂದರೆ ಒಂದು ಡಿಸೈನ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ಡಿಸೈನು. ಇದು ಬಂದ್ಬಿಟ್ಟು ಮದುವೆ ಬ್ಲೌಸು, ಮದುವೆ ಹುಡುಗಿಯವರ ಅಮ್ಮನ ಬ್ಲೌಸ್ ಇದು. ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಅವರು ನನಗೆ ಬಿಟ್ಟಿದ್ರು ಡಿಸೈನ್ನ, ನೀವೇ ಮಾಡಿ ಓನಾಗಿ ಮಾಡಿ ಅಂತ ಹೇಳಿ. ನಾನು ಯಾವ್ದು ಮಾಡೋದು ಅಂತ ಯೋಚನೆ ಮಾಡಿದಾಗ ಈ ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಯಾಕೆ ಇನ್ನೊಂದು ಏನು ಖುಷಿಯಾಗಿದ್ದೀನಿ ಅಂದರೆ, ಈ ಡಿಸೈನ್ ಮಾಡುವಾಗ ಒಂದು ಸರಿನೂ ಕೂಡ ಥ್ರೆಡ್ ಕಟ್ ಆಗಲಿಲ್ಲ. ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಅಷ್ಟು ಚೆನ್ನಾಗಿ ಬಂತು. ಥ್ರೆಡ್ ಅಂತೂ ಸ್ವಲ್ಪನೂ ಕಟ್ ಆಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು. ಅಂದರೆ ತುಂಬ ಗ್ರ್ಯಾಂಡ್ ಬೇಡ, ತುಂಬ ಸಿಂಪಲ್ ಬೇಡ ಅಂದಿದ್ರು. ಹಾಗಾಗಿ ಇದು ಹಾಕಿದ್ದೀನಿ. ಅಂದರೆ ಅವ್ರ ಅಮ್ಮಂಗೆ ತುಂಬ ಚೆನ್ನಾಗಿದೆ ಡಿಸೈನು. ಬನ್ನಿ ಇದು ಬ್ಯಾಕು ಫ್ರಂಟು ತೋರಿಸಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬ್ಯಾಕು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಬ್ಯಾಕು ಮತ್ತು ಫ್ರಂಟು ಎರಡೂ ಕೂಡ ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇವತ್ತು ಫುಲ್ ಖುಷಿಯಾಗಿದ್ದೀನಿ. ಡಿಸೈನ್ ಎಲ್ಲ ಚೆನ್ನಾಗಿ ಬಂದಿದೆ, ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಖುಷಿಯಾಗಿದ್ದೀನಿ. ನನ್ನ ಕಸ್ಟಮರ್ದೇ ಎಷ್ಟೊಂದು ಬಟ್ಟೆಗಳಿದೆ, ಅಂದರೆ ಮದುವೆ ಬಟ್ಟೆಗಳಿದೆ ತುಂಬ. ಅದರಲ್ಲಿ ಇವ್ರು ಯಾವಾಗಲೂ ನಮ್ಮ ಹತ್ರನೇ ಮಾಡಿಸ್ತಾರೆ, ಅಂಜನಾಪುರದವರು. ಏನು ಮಾಡೋದು, ಅವ್ರು ಏನೋ ಹೆಲ್ತ್ ಇಶ್ಯೂ ಆಯಿತು ಅಂತ ಯಾರಿಗೋ. ಅವ್ರು ನೋಡಿದ್ರೆ ಅಲ್ಲಿ ಮೊನ್ನೆನೇ ಕೇಳಿದರು ನನಗೆ ಮಾಡಿಕೊಡ್ತೀರಾ ಅಂತ. ಹ್ಞೂ ಅಂತ ಹೇಳಿದ್ದೆ. ಅವ್ರು ಕೊಡಲಿಲ್ಲ, ಲೇಟ್ ಆಯಿತು. ಇವಾಗ ನೋಡಿ ನಂದಿದೆ, ನಂದ್ರ ಮಧ್ಯೆ ಇವಾಗ ಇವ್ರದ್ದು ಹಾಕಿದ್ದೀನಿ. ಇವ್ರದ್ದು 2 ಬ್ಲೌಸು. ಆಮೇಲೆ ಮಾನ್ಯ ಅವರು ನಮ್ಮ ಶಾಪಿಗೆ ಬರ್ತಾರಲ್ಲ, ಅವರು ರಿಲೇಟಿವ್ಸ್ ಮದುವೆ ಇದೆ, ಅವ್ರದ್ದು ಬ್ಲೌಸ್ಗಳು ತುಂಬ ಇದೆ ವರ್ಕ್ ಹಾಕೋದು. ಅದನ್ನೆಲ್ಲ ಬಿಟ್ಟು ಇವಾಗ ಇವ್ರದ್ದು ಹಾಕಿದ್ದೀನಿ. ಅವ್ರದ್ದು 1-2 ಮುಗಿಸ್ಬಿಡೋಣ ಅಂತ. ಅದು ಅಲ್ಲದೆ ಸಿಂಪಲ್ ವರ್ಕ್ ಆಗಿದ್ರೆ ಹೆಂಗೋ ಮಾಡಿಕೊಡ್ಬೋದು, ಅದು ಫುಲ್ ಗ್ರ್ಯಾಂಡ್ ವರ್ಕೇನೆ ಎರಡಕ್ಕೂ ಇವಾಗ ಆಗ್ತಾ ಇರೋದು. ಮತ್ತು ಇನ್ನೊಂದು ಹಾಕಬೇಕಾಗಿರೋದು, ಎರಡೂ ಕೂಡ ಗ್ರ್ಯಾಂಡ್ ವರ್ಕೇನೆ. ಏನು ಮಾಡೋದು, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಇವಾಗ ನೈಟ್ ಡ್ಯೂಟಿ ಮಾಡಬೇಕಷ್ಟೇ, ಏನು ಮಾಡೋಂಗಿಲ್ಲ. ಇಸ್ಕೊಬಿಟ್ಟಿದ್ದೀನಿ ಇವಾಗ ಮಾಡಿಕೊಡ್ತೀನಿ ಅಂತ. ಹಾಗಾಗಿ ನೈಟ್ ಡ್ಯೂಟಿ ಮಾಡಬೇಕು ನೋಡಿ. ಅದು ಫಿನಿಶ್ ಆಯಿತು ಬ್ಲೌಸು, ಅದು ಇಟ್ಕೊಂಡಿದ್ದೀನಿ. ಬಟ್ ಇಲ್ಲಿ ಸ್ಟೋನ್ಸ್ ಹಾಕಬೇಕು. ಮಿರರ್ ಹಾಕ್ಬೋದಿತ್ತು, ನಾನು ಮಿರರ್ ಹಾಕಿಲ್ಲ, ಸ್ಟೋನ್ಸ್ ಹಾಕ್ತೀನಿ. ಸ್ಲೀವ್ ಡಿಸೈನು ಗೋಲ್ಡನ್ ಕಲರ್ ಸ್ಯಾರಿಗೆ ಈ ಥರ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಗೋಲ್ಡನ್ ಕಲರ್ ಸ್ಯಾರಿಗೆ, ಅಂದರೆ ಹುಡುಗಿಯವರ ಸಿಸ್ಟರಿಗೆ ಮಾಡಬೇಕು. ಅದು ಬಾಟಲ್ ಗ್ರೀನ್ ಮೇಲೆ ಮಾಡಬೇಕು. ತೋರಿಸ್ತೀನಿ ಅದನ್ನು ಫಿನಿಶ್ ಆದಾಗ. ಅದು ಕೂಡ ಇನ್ನೂ ಆಗಿಲ್ಲ, ಬಾಟಲ್ ಗ್ರೀನ್ ಮೇಲೆ ಮಾಡಬೇಕು. ಮತ್ತು ಸ್ಟಿಚಿಂಗ್ ಆಗಬೇಕು ಮೇಯ್ನು. ಇವ್ರದ್ದೆಲ್ಲ ವರ್ಕ್ ಏನೋ ಆಗ್ತಾಯಿದೆ, ಸ್ಟಿಚಿಂಗ್ ಆಗಬೇಕು. ಇನ್ನೂ ಸ್ಟಿಚಿಂಗ್ ಆಗಿಲ್ಲ ನೋಡಿ. ಇದೊಂದು ಮದುವೆ ಅವ್ರದ್ದೇನೆ. ಇದಕ್ಕೆ ಒಂದು ಅದೇ ಇವಾಗ ಟ್ರೆಂಡಲ್ಲಿರೋ ಅಂಥದ್ದು ಡಿಸೈನ್ ಮಾಡಿದ್ದೀನಿ, 3D ಡಿಸೈನು ನೆಟ್ ಹಾಕಿ. ಸ್ಲೀವ್ ಕೂಡ ಅದೇ ಥರ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ಮಾಡಿದ್ದೆ, ಅದು ಸ್ಟಿಚಿಂಗ್ ಮಾಡಿರಲಿಲ್ಲ, ಬರೀ ವರ್ಕ್ ಅಷ್ಟೇ ಮಾಡಿದೆ. ಈ ಟೈಮು ನಾವೇ ಸ್ಟಿಚಿಂಗ್ ಮಾಡಬೇಕು. ಇದು ಈ ಥರ ಬಂದಿದೆ, ಥರ ಯುನೀಕ್ ಆಗಿದೆ, ಚೆನ್ನಾಗಿದೆ. ಆಮೇಲೆ ಇದೊಂದು ಡಿಸೈನು. ಈ ಡಿಸೈನು ತುಂಬ ಜನ ಮಾಡಿಸ್ಕೊಂಡ್ರು, ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಸ್ಲೀವಿಗೆ ಈ ಥರ ಇದೆ. ಇನ್ನು ಲಾಸ್ಟಲ್ಲಿ ತಂದುಕೊಟ್ಟಿರೋದು ಒಂದು 5 ಸ್ಯಾರಿದು ವರ್ಕ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಒಂದು 5 ಸ್ಯಾರಿದು ವರ್ಕ್ ಮಾಡಬೇಕು, ಸ್ಟಿಚ್ ಮಾಡಬೇಕು. ಅದಕ್ಕೆ ಇವಾಗ ಎಲ್ಲನೂ ಕೂಡ ಈಗ ಕಟ್ ಮಾಡೋಣ, ನೋಡೋಣ. ನೈಟಲ್ಲಿ ಬಂದರೆ ನಮ್ಮ ಮೀನಮ್ಮ ಇರ್ತಾರೆ, ನಾನು, ಆಶಾ ಅವರು
ಮಂಜುಳಾ ಇಲ್ಲ, ಆ್ಯಕ್ಚುಲಿ ಅವಳೇನೋ ಅವರ ಸಿಸ್ಟರ್ ಮನೆಗೆ ಹೋಗ್ಬೇಕು ಅಂತ ಇದ್ಲು, ಅವಳು ಬರಲ್ಲ ಅನಿಸುತ್ತೆ. ಆಶಾ ಅವರು, ಮೀನಮ್ಮ, ನಾನು ಎಲ್ಲ ಸೇರಿಕೊಂಡು ಇವತ್ತು ಸ್ಟಿಚ್ ಮಾಡಬೇಕು. ನಾನು ಸ್ಟಿಚ್ ಮಾಡ್ತೀನಿ ಇವತ್ತು, ಎಷ್ಟಾಗುತ್ತೆ ಅಷ್ಟು. ಅವಳು ಇರಲ್ವಲ್ಲ, ನಾನು ಸ್ಟಿಚ್ ಮಾಡ್ತೀನಿ. ಅವರು ಬೇಗ ನಮಗೆ ಸ್ಟಿಚ್ ಮಾಡ್ದಂಗೆ ಉಕ್ಸು ಎಲ್ಲ ರೆಡಿ ಮಾಡಿದ್ರೆ ಬೇಗ ಮದುವೆ ಬಟ್ಟೆಗಳನ್ನ ಮುಗಿಸ್ಬೋದು ಅನ್ನೋ ನಂಬಿಕೆ, ಭರವಸೆಯಲ್ಲಿದ್ದೀವಿ. ಗೊತ್ತಿಲ್ಲ ಎಷ್ಟು ದಿನಕ್ಕೆ ಮುಗಿಸ್ತೀವಿ ಅಂತ ಹೇಳಿ. ದಿನಗಳಿಲ್ಲ, ಜಾಸ್ತಿ ಟೈಮ್ ಕೂಡ ಇಲ್ಲ. ಅವ್ರದ್ದು ಅರ್ಜೆಂಟೆಲ್ಲ ಇದೆ ಮ್ಯಾರೇಜು, ಸೊ ಹಾಗಾಗಿ ಬೇಗ ಮುಗಿಸಿ ಕೊಡಬೇಕು. ಸ್ಟಿಚಿಂಗ್ ಮಾಡಬೇಕು. ಆಲ್ಮೋಸ್ಟ್ ಹೆಂಗೋ ವರ್ಕು ಆಗ್ತಾಯಿದೆ. ಸ್ಟಿಚಿಂಗ್ ಆದರೆ ಮುಗೀತು. ಓಕೆನಾ? ಇದು ಇವತ್ತಿನ ವಿಡಿಯೋ. ಇನ್ನೂ ಕಂಟಿನ್ಯೂ ಆಗುತ್ತೆ ಇವತ್ತಿನ ವಿಡಿಯೋ. ಇವಾಗ ಅದು ವರ್ಕ್ ಆಗ್ತಾಯಿದೆ, ಅದು ಇವತ್ತೆಲ್ಲ ಬೇಕು ವರ್ಕ್ ಆಗೋಕ್ಕೆ. ಮತ್ತು ಇನ್ನೊಂದು ಥ್ರೆಡ್ ಕಟ್ ಆಗಿಲ್ಲ ಅಂದರೆ ಓಕೆ, ವರ್ಕ್ ಹಾಕೋಕ್ಕೂ ಖುಷಿ ಆಗುತ್ತೆ. ಬಟ್ ಥ್ರೆಡ್ ಕಟ್ ಆದರೆ ಅಲ್ಲಿ ನಿಜ ಒಂದೊಂದು ದಿನ ಅಂತೂ ಫುಲ್ ಸ್ಟಾಪ್ ಮಾಡಿಬಿಟ್ಟಿರ್ತೀನಿ. ಯಾಕಂದರೆ ಅಷ್ಟು ಥ್ರೆಡ್ ಕಟ್ ಆಗ್ತಾ ಇರುತ್ತೆ. ಥ್ರೆಡ್ ಕಟ್ ಆಗ್ತಾ ಅದನ್ನು ಹಾಕೋಕ್ಕೆ ಮನಸ್ಸು ಬರಲ್ಲ. ಯಾಕಂದರೆ ಇಲ್ಲಿ ಕಟ್ ಮಾಡ್ತಾ ಇರ್ತೀನಿ, ಎಮರ್ಜೆನ್ಸಿ ಇರುತ್ತೆ ಕಟಿಂಗ್ ಮಾಡೋದು, ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ. ಹಂಗೆ ಒಂದೊಂದು ದಿನ ಫುಲ್ ಸ್ಟಾಪ್ ಆಗುತ್ತೆ. ಓಕೆ, ಹೆಂಗೋ ಇದೊಂದು ಮೆರೂನ್ ಕಲರ್ ವೆಲ್ವೆಟ್ ಬ್ಲೌಸು ನೆನ್ನೆ ಥ್ರೆಡ್ ಕಟ್ ಆಗಿಲ್ಲ. ನೆನ್ನೆಯಿಂದ ಓಕೆ ಥ್ರೆಡ್ ಕಟ್ ಆಗ್ತಿಲ್ಲ. ಇದು ಕೂಡ ಓಕೆ, ಪರವಾಗಿಲ್ಲ, ಅದು ಕೂಡ ಥ್ರೆಡ್ ಕಟ್ ಆಗ್ತಿಲ್ಲ. ಹೀಗೆ ಕಂಟಿನ್ಯೂ ಆದರೆ ನನ್ನ ಬೇಗ ಕೆಲಸಗಳಾಗ್ತವೆ ಎಲ್ಲ. ಇನ್ನು ಮದುವೆದೊಂದು ಎಲ್ಲ ಫುಲ್ ಮೇಲೆ ಹಾಕ್ಬಿಟ್ಟಿದ್ದೀನಿ, ಅದೆಲ್ಲ ತೆಗಿಬೇಕು. ಓಕೆನಾ? ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಬ್ಲೌಸ್ ಡಿಸೈನ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತಾ ಗೊತ್ತಿಲ್ಲ. ಹೊಸ ಡಿಸೈನು ಯಾರಿಗೂ ಮಾಡಿರಲಿಲ್ಲ, ನಾನೇ ಮಾಡ್ಕೊಂಡಿರೋದು. ಇದನ್ನು ಯಾರಿಗೂ ಕಸ್ಟಮರ್ಗೂ ಕೂಡ ಹಾಕಿಲ್ಲ ಇನ್ನು ಡಿಸೈನು. ಕೇಳಿದರೆ ಹಾಕ್ಕೊಡ್ಬೇಕು. ಓಕೆನಾ? ನನ್ನ ಸ್ಯಾರಿ ಬ್ಲೌಸು ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.